ವೆಲ್ಕಮ್ ಟು ಟಿಫಿನ್ ಬಾಕ್ಸ್. ಎಲ್ಲ ವೆಯ್ಟ್ ಮಾಡ್ತಿದ್ದೀರಾ ಏನು ಮಾಡ್ತಾ ಇದ್ದೀವಿ ಇವತ್ತು ಅಂತ. ಇವತ್ತು ಇನ್ನೊಂದು ಸ್ಪೆಷಲ್ ಟೈಪ್ ಆಫ್ ರೈಸ್, ಅಂದರೆ ಒಂದು ಟಿಫಿನ್ ಬಾಕ್ಸಿಗೆ ತೊಗೊಂಡು ಹೋಗುವಂಥ ಕೊತ್ತಂಬರಿ ಸೊಪ್ಪಿನ ಪಲಾವ್. ಅಂದರೆ ಕೊತ್ತಂಬರಿ ಸೊಪ್ಪು ರೈಸು ಅನ್ಬೋದು, ಇಲ್ಲ ಪಲಾವ್ ಅನ್ಬೋದು. ಇದರಲ್ಲಿ ಒಂದು ಏನು ಸ್ಪೆಷಲ್ ಅಂದರೆ, ಕೊತ್ತಂಬರಿ ಸೊಪ್ಪನ್ನ ನೀವು ಇದು ಚಟ್ನಿ ಮಾಡಿಟ್ಕೊಂಡು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ ಟಿಫಿನ್ ಬಾಕ್ಸಿಗೆ ರೆಡಿಯಾಗಿ ತೊಗೊಂಡು ಹೋಗ್ಬೋದು ಮಿಕ್ಸ್ ಮಾಡಿಕೊಂಡು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಅನ್ನ ಬೇಕು, ಇದು ಬಾಸ್ಮತಿಯಾರು ಮಾಡ್ಕೊಳ್ಳಿ, ಇಲ್ಲ ಪ್ಲೇನ್ ರೈಸಾರು ಮಾಡ್ಕೊಂಡು ಇಟ್ಕೋಬೋದು, ಸ್ವಲ್ಪ ಉದ್ರಾಗಿರಲಿ ಅಷ್ಟೇ ಅನ್ನ. ಇದು ಕರಿಬೇವು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮರಾಠ ಮೊಗ್ಗು, ಇದು 4 ಇದೆ ಇದರಲ್ಲಿ. ಅರಿಶಿನ ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಬೇಕು, ಉಪ್ಪು, ಬಟಾಣಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಎಣ್ಣೆ. ಈಗ ಫಸ್ಟು ಈ ಕೊತ್ತಂಬರಿ ಸೊಪ್ಪು ಒಂದೇನೆಂದರೆ, ಈ ಕೊತ್ತಂಬರಿ ಸೊಪ್ಪಲ್ಲಿರೋ ಅಷ್ಟು ಐರನ್ ಕಂಟೆಂಟು ನಿಮ್ಗೆ ಯಾವುದ್ರಲ್ಲೂ ಸಿಗೋದಿಲ್ಲ. ಸೊ ಇದ್ರ ರೈಸ್ ಅಂತ ಅಂದ್ಕೊಂಡಾಗ ಎಷ್ಟು ಐರನ್ ಕಂಟೆಂಟ್ ನಿಮ್ಮ ಬಾಡಿ ಒಳಗೆ ಹೋಗ್ತಾ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಇದು ಫಸ್ಟ್ ಪೇಸ್ಟ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಫಸ್ಟು ಕೊತ್ತಂಬರಿ ಸೊಪ್ಪು, ಇದು ಸುಮಾರು 1 ಕಟ್ಟು ಫುಲ್ ಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು. ಹಸಿರು ಮೆಣಸಿನ್ಕಾಯಿ, ನಿಮ್ಮ ಖಾರ ಹೇಗೆ ನೀವು ತಿಂತೀರ, ತುಂಬ ಖಾರ ತಿನ್ನೋದಾದರೆ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚಕ್ಕೆ 1 ಪೀಸು, ಲವಂಗ 4, ಏಲಕ್ಕಿ ಮತ್ತು ಮರಾಠ ಮೊಗ್ಗು, ಇದಿಷ್ಟು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿದಾಗ ಈ ರೀತಿ ಒಂದು ಪೇಸ್ಟ್ ಆಗುತ್ತೆ, ಈ ಥರ ಪೇಸ್ಟ್ ಆಗುತ್ತೆ. ಇದು ಗ್ರೈಂಡ್ ಮಾಡಬೇಕಾದ್ರೆ ನೀವು ನೀರನ್ನ ತಾಗಿಸ್ಬಾರ್ದು. ಸೊ ಕೊತ್ತಂಬರಿ ಸೊಪ್ಪು ತೊಳೆದಾಗಲೂ ಅಷ್ಟೇ ಚೆನ್ನಾಗಿ ನೀರು ತೆಕ್ಕೊಂಡ್ಬಿಡಿ. ಆಮೇಲೆ ಈ ಥರ ಪೇಸ್ಟ್ ಆದಾಗ ನೀರಿಲ್ಲ ಅಂದರೆ ಖಂಡಿತ ಹಾಳಾಗೋದಿಲ್ಲ. ಸೊ ಈಗ ಮಾಡೋ ಪ್ರೊಸೀಜರ್ ತೋರಿಸ್ತೀನಿ. ಎಣ್ಣೆ ಕಾಯ್ದಿದೆ, ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ, ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆನೂ ಅಷ್ಟೇ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ದರೆ ಏನು ತೊಂದರೆ ಇಲ್ಲ. ಕರಿಬೇವು, ಅರಿಶಿನ, ಈ ಕೊತ್ತಂಬರಿ ಸೊಪ್ಪಿನ ಪೇಸ್ಟು, ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಸೊ ಮಾಮೂಲಿ ಚಿತ್ರಾನ್ನಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ, ತುಂಬ ಹೆಲ್ದಿ ಕೂಡ, ಖಂಡಿತ ಟ್ರೈ ಮಾಡಿ. ಇದು ಬಟಾಣಿ ಬೇಯಿಸಿಟ್ಟಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಸೊ ಈಗ ಇದಾಗಿದೆ, ಅನ್ನ ಹಾಕ್ಕೊಂಬಿಡೋಣ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ. ಕೊತ್ತಂಬರಿ ಸೊಪ್ಪಿನ ರೈಸ್ ಬಾತ್ ರೆಡಿ ಇದೆ. ಇದನ್ನು ಟಿಫಿನ್ ಬಾಕ್ಸಿಗೂ ರೆಡಿ ಆಗಿದೆ, ನೀವೆಲ್ಲ ರೆಡಿ ಮಾಡ್ಕೋಬೋದು. ಈಗ ನೋಡಿದ್ರಿ ಅಲ್ವಾ ಕೊತ್ತಂಬರಿ ರೈಸ್ ಬಾತ್ ಎಷ್ಟು ಸುಲಭ ಇದೆ. ಈ ಥರ ಮತ್ತೆ ಹೊಸ ಸುಲಭವಾಗಿರೋ ಅಂಥ ಟಿಫಿನ್ ಬಾಕ್ಸ್ ಐಟಮ್ಸ್ನ ಮತ್ತೆ ತೊಗೊಂಡು ಬರ್ತಾ ಇರ್ತೀನಿ. ನೀವು ಟ್ರೈ ಮಾಡಿ, ಖಂಡಿತ ಮಾಡ್ಬೋದು. ನಾಳೆ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.